ನೀವ್ ಯಾವ್ದೇ ಏಜ್ನವ್ರಾಗಿರ್ಲಿ ಅಥವಾ ಪ್ರಪಂಚದ ಯಾವ್ದೇ ಮೂಲೆಯೊಳಗಿರ್ಲಿ, ಆದ್ರ ಲೈಫ್ನ್ಯಾಗ ಒನ್ ಟೈಮ್ ತಿರುವಣ್ಣಾಮಲೈ ಟೆಂಪಲ್ಗೆ ವಿಸಿಟ್ ಮಾಡ್ರಿ. ಸೊ ಈ ಟೆಂಪಲ್ಗೆ ಹೋದ್ರ ನಮ್ ಕಷ್ಟ ಕಾರ್ಪಣ್ಯಗಳು ಕಳೆದ್ ಬಿಡ್ತಾವು ಅಥವಾ ಜೀವನಾನ ಬದ್ಲಾಗ್ಬಿಡ್ತೈತಿ ಅಂತ ಏನ್ ಹೇಳಂಗಿಲ್ಲ. ಆದ್ರೆ ಈ ಟೆಂಪಲ್ಗೆ ಹೋದ್ರ ಜೀವನ ಅಂದ್ರ ಏನಂತ ಗೊತ್ತಾಕೇತಿ. ಹಾಯ್, ಎಲ್ರು ಹೆಂಗದಿರಿ? ಎಲ್ರು ಆರಾಮದಿರಿ ಅಂತ ಅನ್ಕೋತೇನಿ. ಸೊ ಇವತ್ ನಾವ್ ಈ ವಿಡಿಯೋದೊಳಗ್ ನೋಡೋಣ ತಿರುವಣ್ಣಾಮಲೈಗೆ ರೀಚ್ ಆಗೋದ್ ಹೆಂಗೆ, ಮತ್ತ ಅಲ್ಲಿ ಸ್ಟೇಯಿಂಗು, ಫುಡ್, ಕಂಪ್ಲೀಟ್ ಡೀಟೇಲು ಅಂಡ್ ಗಿರಿ ಪ್ರದಕ್ಷಿಣೆ ಬಗ್ಗೆ. ನೀವು ಫ್ಯಾಮಿಲಿ ಜೊತೆ ಹೋಗಾತಿರಿ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗಾತಿರಿ, ಬಾಳ್ ಜನ ಹೊಂಟಿರಿ ಅಂತಂದ್ರ ಸೆಟಲೈಟ್ ಬಸ್ ಸ್ಟಾಪ್ ನ ಚೂಸ್ ಮಾಡ್ಕೋರಿ. ಯಾಕಂದ್ರ ನಿಮ್ಗ ತಿರುವಣ್ಣಾಮಲೈ ಬಸ್ ಸ್ಟಾರ್ಟ್ ಆಗುದ ಬೆಂಗಳೂರ್ ಒಳಗ ಸೆಟಲೈಟ್ ಬಸ್ ಸ್ಟಾಪ್ ಇಂದ. ಸೊ ನೀವ್ ಒಬ್ರು ಇಬ್ರು ಹೋದ್ರು ಅದನ್ನೇ ಚೂಸ್ ಮಾಡ್ಕೋರಿ, ಯಾಕಂದ್ರ ನಿಮ್ಗ್ ಸೀಟ್ ಸಿಗ್ತಾವ. ಆಕ್ಚುಲಿ ಬಾಳ ಟ್ರಾನ್ಸ್ಪೋರ್ಟೇಶನ್ ಅವೈಲೇಬಲ್ ಐತಿ ತಿರುವಣ್ಣಾಮಲೈ ಬೆಂಗಳೂರಿಂದ. 30 ಮಿನಿಟ್ಸ್ ನಿಮ್ಗೂ ಒಂದೊಂದ್ ಬಸ್ ಸಿಗ್ತಾವ. ಬೋತ್ ತಮಿಳ್ನಾಡು ಮತ್ತ ಕರ್ನಾಟಕ ಬಸ್ ಸಿಗ್ತಾವ. ಸೊ ಸಿಟ್ಟಿಂಗ್ ಇರತ್ತ, ಕುಂತ್ ಹೋಗುದು. ಸೊ ನಿಮ್ಗ ಒಬ್ಬರಿಗೆ ಪ್ರೈಸ್ ಬಂದ್ಬಿಟ್ಟು 222. ಸೊ ಸೆಟಲೈಟ್ ಇಂದ ಬಸ್ ತಗೋರಿ. ಆಕ್ಚುಲಿ ಹೇಳ್ಬೇಕಂತಂದ್ರ ಬಾಳ್ ಜನ ಅದು ಇದ್ರ ಓನ್ ಟ್ರಾನ್ಸ್ಪೋರ್ಟೇಶನ್ ನ ಚೂಸ್ ಮಾಡ್ಕೋರಿ. ಅದು ಬೇಗ ಬೆಂಗಳೂರ್ನ ಬಿಡಾಕ್ ಟ್ರೈ ಮಾಡ್ರಿ. ಯಾಕಂದ್ರ ನಾವು ಹೋದಾಗ 11 ಗಂಟೆ ಆಗಿತ್ತ ನಾವು ಎಕ್ಸಾಕ್ಟ್ ಬೆಂಗಳೂರ್ ಬಿಡ್ಗೋಡ್ದ. ಬಟ್ ಬೆಂಗಳೂರ್ ಔಟ್ ಸೈಡ್ ಹೋಗಾಕ್ಲೇನೆ 2 ಗಂಟೆ ಆಯ್ತು, ಅಷ್ಟೊಂದ್ ಟ್ರಾಫಿಕ್ ಇತ್ತು. ಆಮೇಲೆ ಏನಿಲ್ಲ, ಆಮೇಲೆ ಆರಾಮ್ ಒಂದ್ 4 ಅವರ್ಸ್ ನಾಗ ಹೋಗ್ಬಿಡ್ತಾರ ಅವ್ರ. ಸೊ ಹಿಂಗ್ ಮಾಡ್ಕೊಂತ ಒಟ್ ನಾವು ತಿರುವಣ್ಣಾಮಲೈ 6 ಗಂಟೆಗ್ ರೀಚ್ ಆಗಿದ್ವಿ. ಸೊ ನೀವ್ ಈ ತಪ್ಪ ಮಾಡಕ್ ಹೋಗ್ಬೇಡ್ರಿ. 6-7 ಗಂಟೆಕ್ ಗಿರಿ ಪ್ರದಕ್ಷಿಣೆನ ಚೂಸ್ ಮಾಡ್ಬೇಡ್ರಿ. ಯಾಕಂದ್ರ ಮಧ್ಯಾಹ್ನ ಬಿಸಿಲಾಗ್ಬಿಡ್ತೈತಿ. ವಿಡಿಯೋಸ್ನಾಗೆಲ್ಲಾ ಹೇಳ್ಬೋದ ನೀವು 3 ಗಂಟೆ 4 ಗಂಟೆ ಅಂದ್ರ ಮುಗಿದ್ ಬಿಡ್ತೈತಿ ಗಿರಿ ಪ್ರದಕ್ಷಿಣ ಅಂತ. ಟು ಬಿ ಫ್ರಾಂಕ್ 6 ಅವರ್ ಬೇಕ್. ನೀವ್ ಅದ್ರಾಗ ಗ್ರೂಪ್ ಒಳಗತಿ ಹೋದ್ರಿ ಅಂದ್ರ ಒಬ್ರು ಸ್ಲೋ ವಾಕರ್ಸ್ ಇರ್ತಾರ, ಒಬ್ರು ಫಾಸ್ಟ್ ಆಗಿ ನಡೀತಾರ. ಸೊ ನಿಮ್ಗೆ ಎಕ್ಸಾಕ್ಟ್ ಒಂದ್ 6 ತಾಸ್ ಬೇಕು. ಎಷ್ಟೋ ಸ್ಲೋ ವಾಕ್ ಮಾಡ್ತಾರ ಅಂತ ಅಂದ್ರು ಕುಂತ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಅದಕ್ಕ ನೀವ್ ಏನ್ ಮಾಡ್ರಿ, ಒಂದು ಈವ್ನಿಂಗ್ 5 ಗಂಟೆಗ್ ದರ್ಶನ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬಿಡ್ರಿ. ಯಾಕಂದ್ರ 5 ಗಂಟೆಗ್ ದರ್ಶನ ಮಾಡ್ಕೊಂಡ್ರ ಕ್ಯೂ ಕಡಿಮೆ ಇರ್ತೈತಿ. ಸೊ ರಶ್ ಇರಂಗಿಲ್ಲ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ಕೊಂಡು ಮುಗಿಸ್ಕೊಡ್ದ ರಾತ್ರಿ 11-12 ಆಗ್ಬೋದು. ಮತ್ ಇನ್ನೊಂದು ತಿರುವಣ್ಣಾಮಲೈ ಒಳಗ್ 24x7 ಗಿರಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರ. ಸೊ ಎದಕ್ಕೂ ತಲೆ ಕೆಡ್ಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಇದೆಲ್ಲದಕ್ಕಿನ್ನ ಬೆಸ್ಟ್ ಪ್ಲಾನಿಂಗ್ ಅಂತಂದ್ರ ನೀವ್ ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಮಿಡ್ ನೈಟ್ 1 PM ರೀಚ್ ಆಗೋಂಗ ಪ್ಲಾನ್ ಮಾಡ್ಕೋರಿ. 1:30-2 ಗಂಟೆಗ್ ಸ್ಟಾರ್ಟ್ ಮಾಡ್ರಿ. ಒಂದ್ 6 ತಾಸ್ ತಗೊಳ್ತೈತಿ. ಮಾರ್ನಿಂಗ್ 8 ಅದು ಅಂದ್ರೆ ಟೆಂಪಲ್ಗೆ ರೀಚ್ ಆಗ್ಬಿಡ್ತೀರಿ. ಆಮೇಲೆ ದೇವ್ರ ದರ್ಶನ ಮಾಡ್ಕೋರಿ. ಇನ್ನೊಂದ್ ಏನಂತಂದ್ರ ನಾವು ಮಿಡ್ ನೈಟ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರ ಮಾರ್ನಿಂಗ್ ಟೆಂಪಲ್ ಅಲ್ಲಿ ಕ್ಯೂ ಜಾಸ್ತಿ ಇರತ್ತೆ, ರಶ್ ಜಾಸ್ತಿ ಇರತ್ತೆ. ಸೊ ಇನ್ ಬಿಟ್ವೀನ್ ಈ ಗಿರಿ ಪ್ರದಕ್ಷಿಣೆ ಮಧ್ಯೆ ಹೇಳ್ಬೇಕಂದ್ರ ನಿಮ್ಗ 8 ಲಿಂಗಗಳ ದರ್ಶನನ ಮಾಡ್ಕೋಬಹುದು. ಅವ್ಕರ ವಿಶೇಷತೆ ನಿಮ್ಗ ಆಲ್ರೆಡಿ ಗೊತ್ತಿರತ್ತ. ನೀವು ಅರುಣಾಚಲೇಶ್ವರ ಬಗ್ಗೆ ಎಲ್ಲಾ ರಿಸರ್ಚ್ ಮಾಡಿದ್ರಂದ್ರ. ಸೊ ಎಲ್ಲಾ ಟೆಂಪಲ್ಗೂ ಎಲ್ಲಾ ದರ್ಶನನು ಮಾಡ್ಕೋರಿ, ಯಾವ್ದು ಮಿಸ್ ಮಾಡಾಕ್ ಹೋಗ್ಬ್ಯಾಡ್ರಿ. ಇನ್ ಬಿಟ್ವೀನ್ ನಿಮ್ಗೆ ಇಲ್ಲಿ ಎಲ್ಲಾ ಅಫೋರ್ಡೆಬಲ್ ಸಿಗತ್ತ. ಆಮೇಲೆ ಪ್ರಸಾದ ಸಿಗತ್ತ. ನೀವ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ವೈರಲ್ ರೀಲ್ ನೋಡಿರೋ ಪ್ರಕಾರ ನಿಮ್ಗ ರುದ್ರಾಕ್ಷಿನೂ ಫ್ರೀ ಆಗಿ ಕೊಡ್ತಾರ. ಸೊ ಎಲ್ಲಾ ಪ್ರಸಾದ ತಗೊಳ್ಳಿ. ಆಮೇಲೆ ಅಲ್ಲಿ ಎಳ್ನೀರ್ 20-30 ರೂಪೀಸ್ ಇತ್ತು. ನಾ ಕಡಿಮೆ ಐತಿ ಅನ್ಕೊಂಡ್ ಚಲೋ ಇರಂಗಿಲ್ಲೇನೋ ಅನ್ಕೊಂಡಿದ್ದೆ. ಬಟ್ ಹಂಗೇನಿಲ್ಲ, ಕ್ವಾಲಿಟಿ ಎಲ್ಲಾ ಚೆನ್ನಾಗೈತಿ. ಪ್ರೈಸ್ನು ಅಷ್ಟ ಎಲ್ಲಾನು ಅಫೋರ್ಡೆಬಲ್ ಐತಿ. ಆಮೇಲೆ ಅಲ್ಲಿ ಕೆಲವೊಬ್ರು ಬಟರ್ ಮಿಲ್ಕ್ ಅದು ಇದು ಅವ್ರವ್ರ ಭಕ್ತಿ ಸೇವೆಗಳನ್ನ ಮಾಡ್ತಿರ್ತಾರ. ಸೊ ನಿಮ್ಗೆ ಏನ್ ಇಷ್ಟನೋ ಪ್ರಸಾದ ತಗೊಳ್ಳಿ. ನಿಮ್ಗೆ ಏನ್ ಇಷ್ಟ ಅದ್ನ ಕುಡೀರಿ. ಎಳ್ನೀರ್ ಅದನ್ನ ಕುಡೀರಿ, ರೆಸ್ಟ್ ಮಾಡ್ರಿ. ಆರಾಮ್ಸೆ ಏನು ಹರಿ ಮಾಡಾಕ್ ಹೋಗ್ಬ್ಯಾಡ್ರಿ. ಆರಾಮ್ ಗಿರಿ ಪ್ರದಕ್ಷಿಣೆನ ಮುಗಿಸ್ಕೋರಿ. ಆಮೇಲೆ ಕ್ಯಾಶ್ ಕ್ಯಾರಿ ಮಾಡೋದನ್ನ ಮರ್ಯಾಕ್ ಹೋಗ್ಬ್ಯಾಡ್ರಿ. ಯಾಕಂದ್ರ ದರ್ಶನ ಕೌಂಟರ್ಗಿನ್ನ ಬಿಫೋರ್ ಅಲ್ಲೆಲ್ಲಾ ಭಿಕ್ಷಾಟನೆ ಜಾಸ್ತಿ ಮಾಡ್ತಾರ. ಆ ಟೆಂಪಲಿನ ವಿಶೇಷತೆನೇ ಅದ. ಸೊ ನಿಮ್ಗ ಭಕ್ತಿ, ನಿಮ್ಮ ಪ್ರೀತಿ ಮತ್ತ ಭಕ್ತಿ ಇದ್ದಷ್ಟ ಅಲ್ಲಿ ದಾನನ ಮಾಡ್ರಿ. ನಿಮ್ ಹತ್ರ 100-200 ಅದ್ನ ಒಯ್ರಿ. ಇನ್ ಬಿಟ್ವೀನ್ ನಿಮಗ್ ಕಾಯಿನ್ ಎಕ್ಸ್ಚೇಂಜ್ ಮಾಡ್ಕೊಡಾಕ್ ಕುಂತಿರ್ತಾರ. ನೀವ್ ಎಷ್ಟ್ ಕೇಳ್ತೀರ ಅವ್ರ ಅಷ್ಟ್ ಕೊಡ್ತಾರ. ಸೊ UPI ಮೇಲೆ ಎಲ್ಲಾ ನಡೆಯಂಗಿಲ್ಲ ಅಲ್ಲಿ. ಇವನ್ ದರ್ಶನ ಕೌಂಟರ್ ಒಳಗ ನಿಮ್ಗ ಕ್ಯಾಶ್ ಇದ್ರನ 50 ರೂಪಾಯಿದ ಅಲ್ಲಿ ಟಿಕೆಟ್ ತಗೋಬಹುದು. ಸೊ ಫ್ರೀ ದರ್ಶನಾನು ಇರತ್ತ. 2 ಮಾರ್ನಿಂಗ್ ಅಷ್ಟ ರಶ್ ಇರ್ತಾವ ನಾ ಕೇಳಿನಿ. ಬಟ್ ನಾವ್ ಹೋದಾಗ ಮಧ್ಯಾಹ್ನ ರೀಚ್ ಆಗಿದ್ವಲ್ಲ, ನಮಗ್ ಪ್ರೀ ಕೌಂಟರ್ ಅಲ್ಲೇ ಫುಲ್ ಖಾಲಿನ ಇತ್ತು. ಸೊ ನಾವ್ ಅಲ್ಲಿಂದ ಹೋದ್ವಿ. ಆಮೇಲೆ ಇವನ್ ಟೆಂಪಲ್ ಒಳಗಡೆ ಹೋದ್ಮೇಲೆ ನಿಮ್ಗ ಪ್ರಸಾದ, ಲಡ್ಡು, ಪುಳಿಯೋಗರೆ ನೀವೇನ ತಗೋಬೇಕಂದ್ರು ಕ್ಯಾಶ್ ಕೊಡ್ಲೇಬೇಕು. ಸೊ ಕ್ಯಾಶ್ ಇಸ್ ಮಸ್ಟ್ ಕ್ಯಾರಿ. 500-1000 ಇದ್ರೆ ಇನಫ್ ಆಗತ್ತೆ. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ನೀವು ಸ್ಟೇಯಿಂಗ್ ಅಂತಂದ್ರೆ
ನೀವು ಒಂದ್ಸಲ ರೀಚ್ ಆದ ತಕ್ಷಣನೇ ಬಸ್ ಸ್ಟಾಪ್ ಇಂದಾನೆ ನಿಮ್ಗ್ ಜಾಸ್ತಿನೇ ಸ್ಟೇಯಿಂಗ್ ಸಿಗ್ತವೆ, ಡಾರ್ಮೆಟರೀಸ್ ಇದಾವೆ. ಸೊ ನೀವು ಫ್ರೆಶ್ ಅಪ್ ಮತ್ತೆ ಲಾಕರಿಗೆ 150 ತಗೋತಾರೆ. ಆಮೇಲೆ ಸ್ಟೇ ಮಾಡ್ತೀನಿ 12 ಅವರ್ಸ್ ಅಂದ್ರೆ 400 ಏನೋ ತಗೋತಾರೆ. ಎಲ್ಲಾ ಕಡೆ ಇದೇ ಪ್ರೈಸ್ ಇರಂಗಿಲ್ಲ. ಅದ್ ನಿಮ್ ಮೇಲೆ ಡಿಪೆಂಡ್ ಆಗತ್ತೆ, ಬಾರ್ಗೇನ್ ಸ್ಕಿಲ್ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲಷ್ಟೇ ಬಾರ್ಗೇನ್ ಮಾಡಿ, ಯಾಕಂದ್ರೆ ಅವ್ರು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಅವರು ಆ ರೆಂಟ್ ಕೊಡೋರ್ ಮೇಲೆ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು ನೀವು. ಸೊ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಗಿರಿ ಪ್ರದಕ್ಷಿಣೆನ ಮಾಡ್ಕೊಳ್ಳಿ ಟೆಂಪಲ್ಗೆ ಹೋಗಿ ಒಳಗಡೆ. ಆಮೇಲೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಸ್ ನಾನ್ ಜಾಸ್ತಿ ನೋಡಿರೋ ಪ್ರಕಾರ ಆಶ್ರಮ ಮತ್ತೆ ಕೆಫೆಸ್ ಇದಾವೆ. ನಿಮ್ಗೆ ಏನಾದ್ರೂ ಜಾಸ್ತಿ ಟೈಮ್ ಇದ್ರೆ ಅಲ್ಲಿ ಹೋಗ್ ಬರ್ಬೋದು. ನಮ್ಮ ಹತ್ರ ಟೈಮ್ ಇರ್ಲಿಲ್ಲ, ನಾವು ಹೋಗಿಲ್ಲ. ಸೊ ಗಿರಿ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ನಿಮ್ಗೆ ಇನ್ ಬಿಟ್ವೀನ್ ಜಿಂಕೆ ನೋಡಕ್ ಸಿಗತ್ತೆ, ಮತ್ತೆ ನವಿಲ್ ಇರುತ್ತೆ. ಸೊ ಅದೆಲ್ಲ ನೋಡಿ ಎಲ್ಲ ವಿವ್ನ ಎಲ್ಲ ಸಿಟಿನೂ ಕೂಡ ತುಂಬಾ ಕ್ಲೀನ್ ಇದೆ. ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗ್ಬೋದು ಸ್ವಲ್ಪ, ಬಟ್ ಅಲ್ಲಿರೋ ಜನರೆಲ್ಲ ಕೈಂಡ್ ಹಾರ್ಟೆಡ್ ಇದ್ದಾರೆ, ತುಂಬಾ ಹೆಲ್ಪ್ಫುಲ್ ಆಗಿದ್ದಾರೆ. ಆಮೇಲೆ ಇಷ್ಟೇ. ಸೊ ನಿಮ್ಗೆ ಸ್ಟೇಯಿಂಗ್ ಕವರ್ ಆಗುತ್ತೆ, ಫುಡ್ಡಿನ ಚಿಂತೆ ಇಲ್ಲ, ಆಮೇಲೆ ಏನು ಜಾಸ್ತಿ ಕಾಸ್ಟ್ಲಿ ಇಲ್ಲ. ಇನ್ನೊಂದೇನಂದ್ರೆ ಅವ್ರದ್ದು ಈಟಿಂಗ್ ಸ್ಟೈಲ್ ಬೇರೆ ಇದೆ, ನಮ್ದು ಬೇರೆ ಇದೆ. ಅದೆಲ್ಲ ಅವ್ರ ಕಲ್ಚರು ನಮ್ ಕಲ್ಚರು ಎಲ್ಲ ಗೊತ್ತಾಗುತ್ತೆ. ಸೊ ನಮ್ಗೆಲ್ಲಾ ಗೊತ್ತಿರುವಂಗ ನಾವು ಪ್ಲಾನ್ ಮಾಡ್ಬಿಟ್ರೆ ತಿರುವಣ್ಣಾಮಲೈಗೆ ಹೋಗಕ್ ಆಗಂಗಿಲ್ಲ. ಸೊ ಅದು ಶಿವನ ಅನುಗ್ರಹ ಬೇಕ. ಸೊ ನಿಮ್ಮೆಲ್ಲರ ಆಸೆ ಈಡೇರ್ಲಿ ಅಂತ ಹೇಳಿ ನಾವು ಶಿವನ ಹತ್ರ ಬೇಡ್ಕೊಳ್ಳೋನು. ಸೊ ನಿಮ್ಮ ಎಲ್ಲರ ತಿರುವಣ್ಣಾಮಲೈಗೆ ಹೋಗೋ ಆಸೆ ಬೇಗ ಈಡೇರ್ಲಿ, ಸಮಯ ಬೇಗ ಕೂಡಿ ಬರ್ಲಿ. ಸೊ ನಿಮ್ಗ ಈ ವಿಡಿಯೋ ಡೀಟೇಲ್ಡ್ ಎಲ್ಲ ಯೂಸ್ಫುಲ್ ಆಗೈತೆ ಅಂತ ಅನ್ಕೋತೇನಿ. ಸೊ ತಿರುವಣ್ಣಾಮಲೈ ಬಗ್ಗೆ ಬೇರೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಂಗೆ ಗೊತ್ತಿದ್ರೆ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದೊಳಗೆ ಹೊಸ ಜಾಗ ಹೊಸ ಪ್ಲೇಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಕೀಪ್ ವಾಚಿಂಗ್, ಸ್ಟೇ ಹ್ಯಾಪಿ.